ವಿಷಯ ಹೀಗೆ ಇದೆ. ಕಂಸನ ಪಾತ್ರದಲ್ಲಿ ಸುಧಾಂಶು ಗಾಂವ್ಕರ್, ವಸುದೇವನ ಪಾತ್ರದಲ್ಲಿ ಶಶಾಂಕ್ ಮಹಾಲೆ, ದೇವಕಿಯ ಪಾತ್ರದಲ್ಲಿ ಪ್ರಜ್ವಲ್ ಮರಾಠಿ, ಮಂತ್ರಿಯ ಪಾತ್ರದಲ್ಲಿ ಶುಭಂ ಶೇಖ್, ವೈದ್ಯನ ಪಾತ್ರದಲ್ಲಿ ದರ್ಶನ್ ಮರಾಠಿ, ಶೈಲಿಕಾ ಮತ್ತು ದುರ್ವಿಧನ ಪಾತ್ರದಲ್ಲಿ ಮನೋಜ್ ಪಟ್ಗಾರ್ ಮತ್ತು ಪ್ರಸನ್ನ ಗೌಡ ಹಾಗೂ ಭಟರ ಪಾತ್ರದಲ್ಲಿ ಪ್ರದೀಪ್ ಮತ್ತು ದರ್ಶನ್ ಗೌಡ ಕಾಣಿಸಿಕೊಳ್ಳಲಿದ್ದಾರೆ. ನಾಟಕ ತಮ್ಮ ಮುಂದೆ. ನಮ್ಮ ಮಹಾರಾಜರು ರಾಜಕೀಯದಲ್ಲಿ ತುಂಬಾ ಚೆನ್ನಾಗಿ ರಾಜ್ಯಭಾರ ಮಾಡುತ್ತಿದ್ದಾರೆ. ಪ್ರಜೆಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಸದ್ಯಕ್ಕೆ ಅವರ ಮನಸ್ಥಿತಿನೇ ಸರಿ ಇಲ್ಲದಂಗಾಗಿದೆ. ಹೌದು ಹೌದು. ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿಗಳು ತೂತು ಬಿದ್ದು ಹೋದವು. ಯಾರು ಯಾರೀ ಕೃಷ್ಣ? ಹಾಲು ಕೊಡಲು ಹೋದ ಕೂತನ್ಯ ರಕ್ತ ಹೀರಿದಂತೆ, ಸವಾರಿ ಮಾಡುವಂತ ಬೆನ್ನಟ್ಟಿದರೆ ಶಕಟನ ಸೊಂಟನೆ ಮುರಿದಂತೆ, ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ಏನಪ್ಪ, ಬೇಲದ ಹಣ್ಣು ಬಡಿಯ ಬಡಿಗೆ ಆದ. ಆ ಗೋವರ್ಧನ ಬೆಟ್ಟ ಏಕಶ್ಚಿತ್ ಛತ್ರಿಯಾಗಿ ಹೋಯ್ತು. ಯಾರು ಯಾರೀ ಕೃಷ್ಣ? ಆ ಗೊಲ್ಲರ ಪೊರನಿಗೆ ಈ ಬಂಡಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ಮ ಗೂಢಾಚಾರರು ಶೋಧನೆ ಮಾಡುತ್ತಿದ್ದಾರೆ ಒಡೆಯ. ನಮ್ಮ ಗೂಢಾಚಾರ್ಯ ಶೋಧನೆ ಮಾಡುತ್ತಿದ್ದಾರೆ ಒಡೆಯ. ಎಷ್ಟು ದಿನ ರೀ ಶೋಧನೆ ಮಾಡೋದು? ಬೆಂಕಿ ಕೈಯಿಟ್ಟ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ಟ ತಕ್ಷಣ ಕೊಚ್ಚುತ್ತೆ. ಶೋಧನೆ ಮಾಡ್ತಂತೆ ಶೋಧನೆ. ನಿಮ್ಮ ಮುಖ ಮಗಳಾರ್ತಿ ಅಂತ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕಿದೆ ಒಡೆಯ. ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ. ಬರ್ಲಿ ಬಿಡು, ಬೇಜಾರು ಮಾಡ್ಕೋಬೇಡಿ ಇವ್ರೆ. ನಾನು ಹೇಳಿದ್ನಲ್ಲ, ಆ ಇಬ್ರು ಇವರೇ ಒಡೆಯ. ಅವರು ಇವನ ಶೈಲಿಕಾ, ಇವನು ದುರ್ವಿಧ. ಕೈಯಲ್ಲ ನಿಮ್ಮ ಕಾಲು, ಕಾಲಲ್ಲ ನಿಮ್ಮ ಎಕ್ಕಡ. ಶಭಾಷ್! ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಯಾವ ಪಾಶ ತಿಳಿದುಕೊಳ್ಳೆ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬ್ರ ಒಂದು ಖುದ್ದು ಪರಾಮರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಬಾಗಿಲವಾಡದ ಕಮಾನಿಗೆ ಕಿರುಹತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿಯ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳತ್ತೆ ಬೀಳತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರುತ್ತದೆ. ಆ ಕೀಲು ಎಳೆದು ಬಿಟ್ರೆ ಮುಗೀತು. ಅಬ್ಬಾ, ಒಳ್ಳೆ ರಾಕ್ಷಸ ಕಂಡ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಳ್ಳಂಗವಿ ಕೃಷ್ಣ ಅದೇ ಬಾಗಿಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀನಿ. ಅಂತೀರಿ ಅಂತೀರಿ, ನಾನ್ ತಲೆ ತಿಂತೀರಿ. ನಿಮ್ಗೆ ತಲೆ ಏನಾದ್ರು ಇದೆ ಅಂದ್ರಿ? ಸುಮ್ಮನೆ ಇನ್ನೊಂದು ಬಾಗ್ಲಡೆ. ಇನ್ನೊಂದು ಬಾಗ್ಲ? ಎಲ್ಲರೂ ಬರೋ ಬಾಗ್ಲಲ್ಲಿ ನಾನ್ ಬರಕ್ಕಾಗತ್ತಾ ಮತ್ತೆ? ಆದ್ರೆ ಒಡೆಯ, ನೀನು ಬುರುಡೆ ಒಡೆಯ. ಸರ್ಕಲ್ ಆಚೆ. ಏ ನೀನ್ ಬಾಯ್ ಕಡೆ. ಅಪ್ಪಣೆ ಆಗಬೇಕು ಅನ್ನದಾತ. ನಮ್
ಸಾಕು ಗೀ ಅಂತ ಮೈ ಮೇಲೆ ಬೀಳುತ್ತೆ. ಇಡ್ಬೇಕು ಮತ್ತೆ ಬೀಳ್ಬೇಕು. ಕೆಲ್ಸ ಆದ್ಮೇಲೆ ಅದನ್ನ ಮದ್ದು ಹಾರಿಸಿ ಸುಟ್ಟು ಬಿಡಿ. ಬೇರೆ ಏನಾದ್ರೂ ದಾಂಧೆ ಮಾಡಿತ್ತು ಮಕ್ಕಳು ಮರಿ ಇರ್ತಾವೆ ಪಾಪ ಅಲ್ಲೇ ಮತ್ತೆ. ಸರಿ ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಕೊಯ್ದ ನೋಟು ಯಾರಿಗೂ ಗೊತ್ತಾಗಬಾರ್ದು. ಹಾ, ನಮ್ಮೂರಲ್ಲಿ ಕಂಬ ಕಂಬ ಕುಕ್ಕಿವಿ. ಕಮಕ್ ಕಿಮಕ್ ಅಂದ್ರೆ ಇದು ಕೈ ಅಲ್ಲ, ಕಾಲಲ್ಲ, ಯಾಕಡಾನು ಅಲ್ಲ, ಯಮ ಪಾಶ. ಮೊದಲಿಂದಲೂ ಅಷ್ಟೇ ಭಲೆ ತಮಾಷೆ ನೀವು. ಸರಿ ನೀವಿನ್ನು ಹೊರಡಿ. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ರಾಜಕೀಯದಲ್ಲಿ ಯಾರನ್ನು ಯಾರೂ ನಂಬಬಾರದು. ನಿನ್ನನ್ನು ನೀನು ಕೂಡ. ಮಂತ್ರಿ ಬಾಯಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ. ಏನ್ ಇರ್ಬೇಕ್ರಿ? ಮಂಡ್ಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದಿರಂದ್ರೆ ಏನಂದ್ರಿ ಒಡೆಯ? ನೀವು ನೋಡಿದಿರಂದ್ರೆ ಕೃಷ್ಣನನ್ನ ನೋಡಿದೆ ಒಡೆಯ. ಹೇಗಿದಂದ್ರಿ ಆ ಪುಟಿಂಗ? ಇದ್ದಾನೆ ಒಡೆಯ. ತಾನೇ ಗೊತ್ತು. ಯಾರು ಹೋಗಿದ್ದಾನೆ ಅವ? ಅಂದರೆ ತಾವು ಹೇಳೋದು ತಮಗೆ ತಿಳಿಲ್ಲ ಅಲ್ವಾ? ನಿಮ್ಮ ತಲೆ. ನೀವು ಆ ಹುಡುಗನ್ನ ಹತ್ತಿರದಿಂದ ನೋಡಿದ್ರಲ್ವಾ? ನೋಡಿದೆ ಒಡೆಯ. ಅವನು ನಮ್ಮ ದೇವಕಿ ಮಗ ಅನ್ಸ್ತದೆ ನಿಮಗೆ? ಕಣ್ಣು, ಮೂಗು, ತುಟಿ, ಗದ್ದ. ವಸುದೇವ ತರ ಅಥವಾ ದೇವಕಿ ತರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಹೋಲಿಕೆ ಇರ್ಲೇಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳೆಲ್ಲ ನಮ್ಮಪ್ಪನದೇ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನೂ ಇಲ್ಲ, ಆದರೆ ಆ ಕೈ ಮಾತ್ರ ಹೀಗೆ ಕಾಣ್ತು ಒಡೆಯ. ಎಲ್ಲ ಇವನ ಮಕ್ಕಳು